ನನಗಂತೂ ಒಂದು ಅರ್ಥನೇ ಆಗ್ತಿಲ್ವಲ್ಲ. ನಿಂತ್ಕೋದಿಗೋ, ವತ್ಸಲ ಚೊಂಬಲ್ ನೀರ್ ಕೊಡು. ಹೋಗು, ತಗೊಂಡು ಹೋಗು. ದಿನೇ ದಿನೇ ದಿಗೋ ಸಕ್ಕುಗೆ ಹತ್ರ ಆಗ್ತಿದ್ದಾನೆ. ಬಿಡಬಾರ್ದು. ನನ್ನ ಹಿಂದೆನೆ ಮೈನಿವರೆಗೂ ಬರಬೇಡ ಅಂತ ಹೇಳಿದ್ರು ಕೂಡ ನನ್ನ ಹಿಂದೆನೆ ಬಂದಿದ್ದಾನೆ. ಆದ್ರೆ ನಾನು ಅವನನ್ನ ಅವಳ ಬಲೆಗೆ ಬೀಳಕ್ ಬಿಡಲ್ಲ. ಆಯ್ತಾಯ್ತು, ಊಟ ಮಾಡ್ಲಿ. ಎಲ್ಲ ಬಡ್ಡಿ ಸಮೇತ ವಸೂಲಿ ಮಾಡ್ತೀನಲ್ಲ. ಒಬ್ಳೆ ಭಯದಿಂದ ಸಾಯ್ತಾಳೇನೋ ಸಾಯ್ಲಿ. ಊಟ ಹಾಕದೇ ಇದ್ರೆ ಎಲ್ರೂ ನನಗೆ ಬೈತಾರೆ. ಸಮಾಜದಲ್ಲಿ ನನ್ನ ಗೌರವ ಮರ್ಯಾದೆನೇ ಹಾಳಾಗೋದು. ಸಕ್ಕು, ನಿನ್ಗೋಸ್ಕರ ಊಟ ತಂದಿದ್ದೀನಿ. ಏನಂದ್ರೆ ಕಷ್ಟಪಟ್ಟು ನೀವ್ಯಾಕೆ ತಗೊಂಡ್ ಬಂದ್ರಿ? ಸಕ್ಕು, ನನ್ನ ಕೈಲಿ ನಿನ್ನನ್ನ ಹೀಗೆ ನೋಡೋದಕ್ಕಾಗ್ತಾ ಇಲ್ಲ. ತುಂಬಾ ಸಂಕಟ ಆಗ್ತಿದೆ. ಏನಂದ್ರೆ ನೀನೇನು ಮಾತಾಡ್ಬೇಡ. ನೀನ್ ಏನ್ ಹೇಳ್ತೀಯ ಅಂತ ನನಗೆ ಗೊತ್ತು ಸಕ್ಕು. ತಪ್ಪು ಮಾಡದೇ ಇದ್ರು ನೀನ್ ಕ್ಷಮೆ ಕೇಳ್ತೀಯ. ಇಷ್ಟು ತಾಳ್ಮೆ ಸಹನೆ ನಿನ್ಗೆ ಹೇಗಿದೆಯೋ ನನ್ಗೆ ಅರ್ಥ ಆಗ್ತಿಲ್ಲ. ಹೀಗೆ ಶಾಂತವಾಗಿರೋದಕ್ಕೆ ತುಂಬಾ ದೊಡ್ಡ ಮನಸ್ಸಿರ್ಬೇಕು. ಸರಿ, ನೀನ್ ಊಟ ಮಾಡು. ಹಸ್ಕೊಂಡಿರ್ಬಾರ್ದು. ಆರೋಗ್ಯ ಕಾಪಾಡ್ಕೋಬೇಕು. ಹುಷಾರಾಗಿರು. ಏನಂದ್ರೆ ನೀವು ನನ್ನ ಹೊಗಳ್ತಿದ್ದೀರಾ, ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ನನ್ನ ಪ್ರೀತಿಯಿಂದ ನೋಡ್ಕೋತಿದ್ದೀರಾ. ಈ ಜನ್ಮಕ್ ನನ್ಗಿದ್ ಸಾಕು. ನೀವ್ ಹೀಗ್ ಮಾತಾಡಿದ್ರೆ ತುಂಬಾ ಸಂತೋಷ ಆಗುತ್ತೆ. ಸಕ್ಕು, ನಿನ್ನ ಜಾಗರೂಕತೆಯಿಂದ ನೋಡ್ಕೊಳ್ಳೋದು ಗಂಡನಾಗಿ ನನ್ನ ಜವಾಬ್ದಾರಿ. ಆದ್ರೆ ಇಲ್ಲಿನ ಪರಿಸ್ಥಿತಿಗಳು ಸರಿ ಇಲ್ಲ. ಆದ್ರೂ ನಿನ್ಗಿದ್ ಗೊತ್ತಿಲ್ವಾ ಸಕ್ಕು? ನೀನ್ ದೊಡ್ಡ ಭಕ್ತ ಅಲ್ವಾ? ನಿಮ್ಮಪ್ಪ ಚಿನ್ನದ ಒಡವೆಗಳನ್ನ ಮಾಡಿಸಿ ಕೊಡೋವರೆಗೂ ನಮ್ಮಮ್ಮ ನಿನ್ನ ಮನೆ ಒಳಗ್ ಸೇರ್ಸಲ್ಲ. ಅವರು ಒಡವೆಗಳನ್ನ ಯಾವಾಗ ಮಾಡಿಸ್ತಾರೋ ಗೊತ್ತಿಲ್ಲ. ಮತ್ತೆ ಅಲ್ಲಿವರೆಗೂ ನೀನು ಒಂಟಿಯಾಗಿ ಹೊರಗಡೆ ಹೇಗಿರ್ತೀಯ? ಸಕು, ನೀನು ನಿನ್ನ ತವ್ರ ಮನೇಲೇ ಇರ್ಬೇಕಾಗಿತ್ತು. ರಾತ್ರಿ ಹೊತ್ತು ಒಂಟಿಯಾಗಿ ಹೊರಗಡೆ ಹೇಗ್ ಮಲಗ್ತೀಯ? ತುಂಬಾನೇ ಕಗ್ಗತ್ಲು. ಹೊರಗಡೆ ಹುಳ ಉಪ್ತಾ ಇರ್ತವೆ. ಮಧ್ಯರಾತ್ರಿ ಬಾಯಾರಿಕೆ ಆದ್ರೆ ಬಾವಿಯಿಂದ ನೀರ್ ಸೇದ್ ಕುಡಿತೀಯ. ಯೋಚನೆ ಮಾಡ್ತಿದ್ರೇನೆ ನನಗ್ ತುಂಬಾ ಆತಂಕ ಆಗ್ತಿದೆ. ನೀನ್ ತವ್ರ ಮನೇಲೆ ಉಳ್ಕೋಬೇಕಿತ್ತು. ಆಗ ನಿನ್ಗೆ ಕಷ್ಟ ತಪ್ತಿತ್ತು ಅಲ್ವಾ? ಏನಂದ್ರೆ ನೀವ್ ಹೇಳೋದ್ ನಿಜಾನೇ. ನನ್ನ ಕ್ಷಮಿಸ್ಬಿಡಿ. ಮದ್ವೆ ಆದ್ಮೇಲೆ ನನ್ನ ಅತ್ತೆ ಮನೇಲೇನೆ ಇರ್ಬೇಕು. ಮದ್ವೆಗ್ ಮುಂಚೆನೆ ನಮ್ಮಮ್ಮ ಈ ವಿಷಯ ಹೇಳಿದ್ರು. ಮದ್ವೆ ಆದ ಹೆಣ್ಮಕ್ಳಿಗೆ ಅತ್ತೆ ಮನೆನೇ ಸ್ವಂತ ಮನೆ ಅಂತ. ಎಷ್ಟೇ ಕಷ್ಟಗಳು ಬಂದ್ರೂ ಕೂಡ ನಾನು ಇಲ್ಲಿಂದ ಹೋಗಲ್ಲ ಅಂದ್ರೆ, ತವ್ರ ಮನೆಗೆ ಹೋಗಲ್ಲ ಅಂತ ಹಿಂದೆ ಒಂದ್ಸಲ ಅತ್ತೆ ಹತ್ರ ಪ್ರಮಾಣ ಮಾಡಿದ್ದೀನಿ. ಈಗ ನನ್ ಮಾತು ತಪ್ಪು ಹೋದ್ರೆ ನಾನು ದಿನ ಮಾಡೋ ಕೆಲ್ಸಗಳನ್ನೆಲ್ಲ ನೀವು ಮಾಡ್ಬೇಕಾಗಿ ಬರುತ್ತೆ. ನೀವು ಮನೆ ಕೆಲಸ ಮಾಡೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಸಕು, ಇನ್ನೂ ಇಲ್ಲೇ ಇದೆಯಾ? ಕೈ ತುತ್ತು ತಿನ್ನಿಸ್ತೀಯಾ? ಮನೇಲಿ ಸುಮ್ನೆ ಬಿದ್ದಿದೆ ಅಂತ ನಿನ್ ಬಟ್ಟೆಗಳಿರೋ ಮೂಟೆ ತಂದಿದ್ದೀನಿ. ಇಲ್ಲಿ ನೋಡು ದಿಗೋ, ಬೆಳಗಾಗೋವರೆಗೂ ಇವ್ರ ಜೊತೆ ಹರಟೆ ಹೊಡ್ಕೊಂಡು ಇಲ್ಲೇ ಇರ್ತೀಯಾ?
ನಿನ್ ಜೊತೆ ಊಟ ಮಾಡ್ಬೇಕು ಅಂತ ಅಮ್ಮ ಕಾಯ್ತಾ ಇದ್ದಾಳೆ. ಮರ್ತ್ಬಿಟ್ಯಾ? ಇಲ್ಲಿವರೆಗೂ ಮಾತಾಡಿದ್ದು ಸಾಕು, ನಡಿ. ಇವತ್ತು ನಿನಗೆ ಊಟ ಸಿಕ್ತು, ಅದು ನಿನ್ನ ಅದೃಷ್ಟ ಅನ್ಕೋ. ನಿನಗೆ ಊಟ ಕಳ್ಸಿರೋದಕ್ಕೆ ನಮ್ಮಮ್ಮನ್ಗೆ ಪಾದಾಭಿವಂದನೆಗಳನ್ನ ಮಾಡ್ಬೇಕು. ನಾನ್ ಏನ್ ಹೇಳಿದ್ರು ನೀನು ನಗ್ತಿದೀಯಲ್ಲೇ? ನಿನಗ್ ಸ್ವಲ್ಪನೂ ನಾಚಿಕೆ ಇಲ್ವಾ? ಅಮ್ಮ, ನೀನೆಷ್ಟು ಅಮಾಯಕಿ. ಏಯ್, ನೀನ್ ನನಗ್ ಸಲಹೆ ಕೊಡ್ಬೇಡ ಕಣೆ. ನೀನೇನ್ ಅನ್ಕೊಂಡಿದ್ಯಾ? ನಾನ್ ದಿಗುನ ಬಿಟ್ಬಿಡ್ತೀನಿ ಅಂತನಾ? ಅವನು ಅವಳ ಸೆರಗ್ ಹಿಡ್ಕೊಂಡು ಓಡಾಡ್ತಿದ್ರೆ ಸುಮ್ನೆ ಬಿಡ್ತೀನಾ? ಖಂಡಿತ ಸುಮ್ನಿರಲ್ಲ. ನಾನು ಅಷ್ಟಾವಧಾನಿ. ಒಂದೇ ಸಮಯಕ್ಕೆ ಎಲ್ರನ್ನೂ ಗಮನಿಸ್ತಾ ಇರ್ತೀನಿ. ಯಾರು ನನ್ನ ದೃಷ್ಟಿಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಅದಲ್ಲ, ನೀನು ತುಂಬಾ ಪ್ರೀತಿಯಿಂದ ಮಾತಾಡ್ದೆ ಅಲ್ವಾ? ಅದು ನೋಡಿ ನಾನು ನಿಜವಾಗ್ಲೂ ನಿನ್ಗೆ ಸಕ್ಕು ಮೇಲೆ ಪ್ರೀತಿ ಬಂತೇನೋ ಅಂತ ಭಯ ಪಟ್ಬಿಟ್ಟೆ. ಯಮುನಾ, ನಿಜವಾಗ್ಲೂ ಹಾಗೆ ಅನ್ನಿಸ್ತಾ? ನಾನ್ ಸಕ್ಕು ಮೇಲೆ ಪ್ರೀತಿಯಿಂದ ಮಾತಾಡ್ತಿದ್ದೀನಿ ಅಂತ ಅನ್ನಿಸ್ತಾ? ಹಾ, ಹಾಗಾದ್ರೆ ನನ್ನ ಪ್ರಯತ್ನದಲ್ಲಿ ನಾನು ಯಶಸ್ವಿಯಾದೆ. ನಾನು ನನ್ನ ಮಾತುಗಳಿಂದ ದಿಗುನ ನಂಬಿಸ್ಬೇಕು. ಮದ್ವೆಗ್ ಮುಂಚೆ ಅವನು ನನ್ನನ್ನ ಎಷ್ಟು ಪ್ರೀತಿಯಿಂದ ನೋಡ್ತಿದ್ನೋ, ಆ ಪ್ರೀತಿ ಅಭಿಮಾನ ಇವಾಗ್ಲೂ ಕೂಡ ನನಗ್ ಸಿಗ್ಬೇಕು. ಈ ಪ್ರಪಂಚದಲ್ಲೇ ಆದರ್ಶ ಮಾತೃಮೂರ್ತಿ ಯಾರು ಅಂದ್ರೆ ದಿಗು ಅವ್ರ ಅಮ್ಮ. ನೀನು ಅದ್ಭುತವಾಗಿ ಭರ್ಜರಿಯಾಗಿ ನಟಿಸ್ದೆ. ಚೆನ್ನಾಗಿದೆ ಅಮ್ಮ, ಹೀಗೆ ಮುಂದುವರ್ಸು. ಇಲ್ಲಾಂದ್ರೆ ಅವನು, ಅದೇ ನನ್ ತಮ್ಮ, ಪೂರ್ತಿಯಾಗಿ ಸಕ್ಕು ಕಡೆ ಹೊರಟೋಗ್ತಾನಮ್ಮ. ಹೇಳ್ಬೇಕಂದ್ರೆ ಆ ಸಕ್ಕುನೇ ಅವನಿಗೆ ಇದೆಲ್ಲ ಹೇಳ್ಕೊಡ್ತಿದ್ದಾಳೆ. ಎಷ್ಟು ದಿನ ಹೇಳ್ಕೊಡ್ತಾಳೆ? ಈಗ ಅವಳ ಕಥೆ ಮುಗ್ದೋಯ್ತು. ಅಂಗಳದಲ್ಲಿ ಕಾವಲು ನಾಯಿ ತರ ಎಷ್ಟು ದಿನ ಇರ್ತಾಳೆ? ಬಾಯಲ್ಲಿ ಹೇಳೋದ್ ಸುಲಭ, ಅಂಗಳದಲ್ಲಿ ಆ ಗುಡಿಸ್ಲಲ್ಲಿ ಒಂಟಿಯಾಗಿರಕ್ಕಾಗತ್ತಾ? ನೋಡ್ತಾ ಇರೋ 4-5 ದಿನಗಳಲ್ಲಿ ಅವಳು ತವ್ರ ಮನೆಗೆ ಓಡ್ ಹೋಗ್ತಾಳೆ. ಬರ್ದಿಟ್ಕೋ. ಹೋದ್ರೆ ಒಳ್ಳೇದೆ, ಆದ್ರೆ ಮತ್ತೆ ದಿಗು ಅವಳ ಪರವಾಗಿ ಮಾತಾಡ್ಬಾರ್ದು. ಅವನ್ನ ಹಾಗೆ ಬಿಟ್ರೆ ದಿಗು ಕೈ ತಪ್ಪ ಹೋಗ್ಬಿಡ್ತಾನಮ್ಮ. ಅರೆ, ಅದೇ ಯಮುನಾ, ನೀನ್ ಅರ್ಥ ಮಾಡ್ಕೋತಾ ಇಲ್ಲ.